ಸೊ ನಿಮ್ಮನ್ನು ನೀವು ಇಡೀ ಇಂಡಸ್ಟ್ರಿ ಇಲ್ಲಿದೆ ಅಂತ ಗೊತ್ತಿದ್ರು ಅಲ್ಲಿ ಅಮೇರಿಕಾದಲ್ಲಿ ಕೂತ್ಕೊಂಡು ಇಲ್ಲಿಂದ ನೋಡೋರಿಗೆ ಚೆನ್ನಾಗಿದೆ, ಅವ್ರಿಗೇನು ಬಿಡ ಅಮೇರಿಕಾದಲ್ಲಿ ಕೂತಿದ್ದಾರೆ. ಬಟ್ ಸಂಗೀತ ಅಂತ ಬಂದಾಗ ದಿಸ್ ಇಸ್ ದ ಹಬ್. ಇಲ್ಲಿ ಕೂತಿರೋರು ಹೆಂಗೆ IT-ನಲ್ಲಿ ಅಂದ ತಕ್ಷಣ ಅಲ್ಲಿ ಹೋಗ್ತೀವಿ ಅಂತ, ಹೌ ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್. ಅಲ್ಲಿದ್ದಾಗ ಹೌ ಆರ್ ಯು ಸ್ಟೇಯಿಂಗ್ ಮೋಟಿವೇಟೆಡ್? To be honest with you, my motivation or conductor is my voice. ನಿನ್ನ ಕಂಗಳ ಕೊಳದಿ ಬೆಳದಿಂಗಳು ಇಳಿದಂತೆ ನನ್ನಿದೆಯ ಕಡಲಿಗೆ ಬೀಗುತ್ತಿಹುದು. ನನ್ನ ವಾಯ್ಸ್ ನಾನು ಹಾಡಿದಾಗ ಕೇಳಿದಾಗ ಅದನ್ನೇ ಮೋಟಿವೇಶನ್ ಥರ ತೊಗೋತೀನಿ. ಲೈಕ್ ಓಕೆ, ಐ ಹ್ಯಾವ್ ಟು ಸಿಂಗ್ ಬೆಟರ್, ಐ ಹ್ಯಾವ್ ಟು ಸಿಂಗ್, ಐ ಹ್ಯಾವ್ ಟು ಡೂ ದಿಸ್, ಐ ಹ್ಯಾವ್ ಟು ಡೂ ದ್ಯಾಟ್. ವಾಟ್ ಎವರ್ ಐ ಆಮ್ ಡೂಯಿಂಗ್ ಈಸ್ ನಾಟ್ ಎನಫ್, ಐ ಹ್ಯಾವ್ ಟು put more efforts or more work I have to do ಆ ಥರ. that is my motivation. and of course ನಾರ್ತ್ ಅಮೇರಿಕಾದಲ್ಲೂ ಸುಮಾರು ಕನ್ನಡ ಕೂಟಗಳಿದೆ. ಅಂದರೆ ಎಲ್ಲ ಸ್ಟೇಟಲ್ಲೂ 50 ಸ್ಟೇಟ್ಸ್ ಇದೆಯಲ್ಲ, ಎಲ್ಲ ಸ್ಟೇಟಲ್ಲೂ ಮಿನಿಮಮ್ 2 ಕನ್ನಡ ಕೂಟಾಸ್. ದೇ ಆಲ್ ಡೂ ಈ ಕನ್ನಡ ಪ್ರೋಗ್ರಾಮ್ಸ್. ಸಂಕ್ರಾಂತಿಯಿಂದ ಸ್ಟಾರ್ಟ್ ಆದರೆ ಕನ್ನಡ ರಾಜ್ಯೋತ್ಸವದವರೆಗೂ ಎಲ್ಲ ಕನ್ನಡ ಕೂಟದ್ದು ಆ ಥರ ಇರುವಾಗ ದೇ ಸ್ಟಾರ್ಟೆಡ್ ಇನ್ವೈಟಿಂಗ್ ಮೀ ಆ್ಯಸ್ ಐ ಸಿಂಗ್ ಮೋರ್ ಆ್ಯಂಡ್ ಫ್ಯೂ ಡಿವೋಷ್ನಲ್ ಸಾಂಗ್ಸ್ ಮತ್ತು ಭಾವಗೀತೆ ಸಾಂಗ್ಸ್ ಆಲ್ಬಮ್ಸಲ್ಲಿ ನನಗೆ ಆಪರ್ಚುನಿಟಿ ಸಿಕ್ತು. ಆ ಆಲ್ಬಮ್ ಸಾಂಗ್ಸ್ನ ಕೇಳಿ ನಂಗೆ ಸುಮಾರು ಆಪರ್ಚುನಿಟೀಸ್ ಬಂತು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.